ಈ ನದಿಗಳಲ್ಲಿ ಹಲ್ಲು ತಿಕ್ತಾರ, ಪೇಸ್ಟು ಹೊಸ ಬ್ರಷ್ ತಗೊಂಡು ಹಲ್ಲು ತಿಕ್ತಾರೆ. ಯಾಕೆ ಒಂದು ದಿವಸ ಹಲ್ಲು ತಿಕ್ಕಲಿಲ್ಲ ಅಂದ್ರೆ ಅವತ್ತು ಅಲ್ಲಿ ನದಿಗಳಲ್ಲಿ ಮತ್ತೆ ಹಲ್ಲು ತಿಕ್ಕಲಿಲ್ಲ, ಚಪ್ಪಲ್ ತೊಳೆಯಲ್ಲ, ಗಾಡಿ ತೊಳೆಯಲ್ಲ ಅಂದ್ರೆ ಏನು ಇದಾಗಿಬಿಡ್ತಾನೆ? ಹಲ್ಲೇನು ಬಿದ್ದೋಗ್ಬಿಡ್ತಾವನು, ಪಾಚಿಟ್ಟೋಗ್ಬಿಡ್ತಾನೆ ಒಂದಿನ. ಎಂಥ ಮೂರ್ಖ ಜನ ಅನಿಸ್ಬಿಡ್ತೈತಪ್ಪ. ಇದನ್ನು ಕಂಡು ಯಾರು ಏನು ಹೇಳೋಂಗಿಲ್ಲ. ಯಾಕಂದ್ರೆ ಎಲ್ಲರೂ ಅದನ್ನ ಮಾಡ್ತಾರೆ. ಎಲ್ಲರೂ ಪೇಸ್ಟ್ ಬ್ರಷ್ ಹಿಡ್ಕೊಂಡು ಬಂದಿರ್ತಾರೆ. ಈಗ ಒಬ್ಬ ವ್ಯಕ್ತಿ ಒಳ್ಳೆಯವನಾದ್ರೆ ಅವ್ನು ಇನ್ನೊಬ್ಬರಿಗೆ ಕೆಟ್ಟದ್ದು ಮಾಡೋನಿಗೆ ಹೇಳ್ಬೋದು. ಅವನು ಅಂಥ ಕೆಲಸನ ಮಾಡತ್ನಾಗ, ಕೆಟ್ಟ ಕೆಲಸನ ಮಾಡತ್ನಾಗ ಅವತ್ತು ಹೆಂಗೆ ಹೇಳ್ತಾನೆ ಹೇಳ್ರಿ? ತಿಳ್ಕರಿ. ಮೊನ್ನೆ ಧರ್ಮಸ್ಥಳಕ್ಕೆ ಹೋಗಿದ್ದೆ. ಸಣ್ಣ ಸಣ್ಣ ಮೀನು ಎಷ್ಟದವು ಅಲ್ಲಿ ನೋಡಿ. ಈ ಬೇರೆ ಮಳೆ ಚೆನ್ನಾಗಿ ಆಲಾರ್ದಕ್ಕೆ ನೀರು ಭಾಳ ಇಲ್ಲ ನದಿಯಲ್ಲಿ, ತುಸಾ ಬರ್ತಾವೆ. ಸಣ್ಣ ಸಣ್ಣ ಮೀನು ಎಷ್ಟು ಹಾಕ್ಕೊಂಡದವು ಅಲ್ಲಿ. ಮತ್ತು ಆ ಕಡೆ ಎಲ್ಲ ಸ್ವಚ್ಛತೆಗೆ ಭಾರಿ ಆದ್ಯತೆ ಕೊಡ್ತಾರೆ. ಅಲ್ಲಿ ಸಹ ಆ ಥರ ಒಂದು ಇದನ್ನು ಮಾಡ್ತಾರೆ. ಯಾಕಪ್ಪ ಪಾಪ ಶ್ಯಾಂಪು